ನಮಸ್ಕಾರ ಚಾಮ್ಸ್, ನಾನು ನಿಮ್ಮ ವರ್ಷ ಮ್ಯಾಮ್. ಸೊ ಇವತ್ತಿನ ವಿಶೇಷ ಏನು ಅಂತ ನೋಡ್ತಿದ್ದೀರಾ, ಗೇಷಿಯಸ್ ಎಕ್ಸ್ಚೇಂಜ್. ಸೊ ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆದಾಗ ಓಕೆ, ಸೊ ಇಲ್ಲಿ ಎರಡು ಕಡೆ ನಡೀತಾ ಇದೆ ಎಕ್ಸ್ಚೇಂಜ್. ಏನದು, ಆಲ್ವಿಯೋಲಾರ್ ಮೆಮ್ಬ್ರೇನ್ ಅಥವಾ ಆಲ್ವಿಯೋಲೈ ಎಲ್ಲ ಒಂದು ಕಡೆ, ಟಿಶ್ಯೂಸ್ ಹತ್ರ ಒಂದು ಕಡೆ. ಓಕೆ, ಸೊ ಆಲ್ವಿಯೋಲೈ ಮತ್ತು ಟಿಶ್ಯೂಸ್. ಮೋಡ್ ಏನು, ಡಿಫ್ಯೂಷನ್. ಸೊ ಇಲ್ಲಿ 3 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒನ್ ಏನು, ಪಾರ್ಷಿಯಲ್ ಪ್ರೆಷರ್ ಗ್ರೇಡಿಯಂಟ್. ಸೊ ಪಾರ್ಷಿಯಲ್ ಪ್ರೆಷರ್, ಇಲ್ಲಿವರೆಗೂ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ವಾಲ್ಯೂಮ್ ಅಂತಂದರೆ ನಾನು ಏರ್ ಟೋಟಲ್, ಇದು ಅದರ ವಾಲ್ಯೂಮ್. ಪಾರ್ಷಿಯಲ್ ಪ್ರೆಷರ್ ಅಂತಂದರೆ ಈಗ ಇದು ಒಂದು ಕ್ಯಾನ್ ಅಂತ ಅಂದ್ಕೊಳ್ಳಿ ಮಕ್ಕಳ, ಇಲ್ಲಿ ಓಕೆ ಫೈನ್. ಮೂರು ಥರದ ಗ್ಯಾಸಸನ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಈ ಮೂರೂ ಗ್ಯಾಸು ಒಂದಷ್ಟು ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಈ ಬ್ಲೂ ಏನು ಎಕ್ಸರ್ಟ್ ಮಾಡ್ತಾ ಇದೆ, ಟೋಟಲ್ ಪ್ರೆಷರಲ್ಲಿ ಇದರದ್ದು ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಅದು ಅದರ ಪಾರ್ಷಿಯಲ್ ಪ್ರೆಷರ್. ಅದು ಪಾರ್ಷಿಯಲ್ ಪ್ರೆಷರ್. ಫಾರ್ ಎಕ್ಸಾಂಪಲ್, ಬ್ಲೂ ಇಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಬ್ಲೂ ಆಕ್ಸಿಜನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಗ್ರೀನ್ ಏನಿದೆ, ಅದು ಕಾರ್ಬನ್ ಡೈಆಕ್ಸೈಡ್. ಸೊ ಅದು ಆ ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಾ ಇದೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಅಥವಾ ಪಾರ್ಷಿಯಲ್ ಪ್ರೆಷರ್ ಅಂದರೆ ಟೋಟಲ್ ಪ್ರೆಷರ್ ಇದೆ, ಒಂದಷ್ಟು ಪ್ರೆಷರ್ ಹಾಕಿ ಆ ಗ್ಯಾಸ್ ಇನ್ ಮಾಲಿಕ್ಯೂಲ್ಸ್ ಏನಿದೆ ಅದೆಲ್ಲ ಕಡೆ ತಳ್ತಾ ಇದೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೀಮ್ ಅಪ್ಪ, ಧೋನಿ ಕಾಂಟ್ರಿಬ್ಯೂಷನ್ನು ಇದೆ. ಈಗ ಟೋಟಲ್ ವಿನ್ ಆದರೆ ಧೋನಿ ಕಾಂಟ್ರಿಬ್ಯೂಷನು ಇದೆ, ವಿರಾಟ್ ಕೊಹ್ಲಿ ಕಾಂಟ್ರಿಬ್ಯೂಷನು ಇದೆ, ಎಲ್ಲರದು ಇದೆ. ಆದರೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಬಂದಾಗ ಅವರು ಒಬ್ಬರೇ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಧೋನಿ ಸೆಪ್ರೇಟಾಗಿ ಎಷ್ಟು ಸ್ಕೋರ್ ಮಾಡಿದ್ದಾನೆ, ವಿರಾಟ್ ಕೊಹ್ಲಿ ಟೋಟಲ್ ಸ್ಕೋರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ. ಸೊ ದ್ಯಾಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್. ಟೋಟಲ್ ಪ್ರೆಷರ್ ಇಸ್ ಟೋಟಲ್ ಸ್ಕೋರ್, 200 ಇಸ್ ದ ಟೋಟಲ್ ಸ್ಕೋರ್. ಅದರಲ್ಲಿ ಧೋನಿನೇ 100 ಸ್ಕೋರ್ ಮಾಡಿದ್ದಾನೆ, ಅದು ಧೋನಿಯ ಇಂಡಿವಿಜುವಲ್ ಸ್ಕೋರ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇದು ಅದರ ಪಾರ್ಷಿಯಲ್ ಪ್ರೆಷರ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಗ್ಯಾಸಸ್ ಹೇಗೆ ಮೂವ್ ಆಗುತ್ತೆ ಗೊತ್ತಾ, ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೋ, ಜಾಸ್ತಿ ಪ್ರೆಷರ್ ಇರೋ ಕಡೆಯಿಂದ ಕಡಿಮೆ ಪ್ರೆಷರ್ ಇರೋ ಕಡೆಗೆ ಮೂವ್ ಆಗುತ್ತೆ, ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಆದರೆ ವಾಲ್ಯೂಮ್ನ ಪ್ರಕಾರ ಮಾತಾಡಿದಾಗ ಎಲ್ಲಿ ಕಡಿಮೆ ವಾಲ್ಯೂಮ್ ಇರುತ್ತೋ ಅಲ್ಲಿಂದ ಜಾಸ್ತಿ ವಾಲ್ಯೂಮ್ ಇರೋ ಕಡೆಗೆ ಹೋಗ್ತೀವಿ. ಮ್ಯಾಮ್ ಏನು ಮ್ಯಾಮ್ ಹಿಂಗಂದ್ರಿ? ಫಾರ್ ಎಕ್ಸಾಂಪಲ್, ಒಂದೇ ರೂಮಲ್ಲಿ 10 ಜನ ಇದ್ದಾರೆ. ಸೊ ಜಾಗಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀವಿ, ಅಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ, ಜಾಸ್ತಿ ಇಲ್ಲ, ಸೊ ಹೊಡೆದಾಡ್ತಾ ಇದ್ದೀವಿ. ಜಾಸ್ತಿ ಇದೆ, ಸೊ ಹೊಡೆದಾಡ್ತಾ ಇದ್ದೀವಿ. ಸಾರಿ, ಜಾಸ್ತಿ ಮಾಲಿಕ್ಯೂಲ್ಸ್ ಇದೆ, ಜಾಗ ಕಡಿಮೆ ಇದೆ, ಸೊ ನಾವು ಹೊಡೆದಾಡ್ತಾ ಇದ್ದೀವಿ. ಅದೇ ದೊಡ್ಡ ಪಾತ್ರೆಯಲ್ಲಿ ಈ ಮಾಲಿಕ್ಯೂಲ್ಸನ್ನು ಹಾಕಿದ್ರೆ ಜಾಗ ಜಾಸ್ತಿ ಆಯಿತು, ವಾಲ್ಯೂಮ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಸ್ಪೇಸ್ ಸಿಕ್ತು ಮೂವ್ ಆಗೋದಕ್ಕೆ. ಸೊ ಹಾಗಾಗಿ ಅದು ಯಾವಾಗಲೂ ಕಡಿಮೆ ವಾಲ್ಯೂಮಿಂದ ಜಾಸ್ತಿ ವಾಲ್ಯೂಮ್ ಕಡೆಗೆ ಹೋಗುತ್ತೆ, ಅಂದರೆ ಸ್ಪೇಸ್ ಕಡೆ ಹೋಗುತ್ತೆ. ಓಕೆ, ಸೊ ಹೈಯರ್ ಪ್ರೆಷರ್ ಟು ಲೋವರ್ ಪ್ರೆಷರ್, ಹೈಯರ್ ಪ್ರೆಷರ್ ಟು ಲೋವರ್ ಪ್ರೆಷರ್, ಲೋವರ್ ವಾಲ್ಯೂಮ್ ಟು ಹೈಯರ್ ವಾಲ್ಯೂಮ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಸೊ ವಾಲ್ಯೂಮ್ ಕಡಿಮೆ ಇದ್ದರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ಚಿಕ್ಕ ಪಾತ್ರೆಯಲ್ಲಿ 10 ಮಾಲಿಕ್ಯೂಲ್ ಹಾಕ್ಬಿಡಿದ್ರೆ ಅದಕ್ಕೆ ಜಾಗ ಇಲ್ಲ, ಹೊಡೆದಾಡ್ತಾ ಇದೆ. ಅದೇ ದೊಡ್ಡ ಪಾತ್ರೆಯಲ್ಲಿ 10 ಮಾಲಿಕ್ಯೂಲ್ಸ್ ಹಾಕಿದ್ರೆ ಪ್ರೆಷರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ಪ್ರೆಷರ್ ಇಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಇದನ್ನು ನೀವು ಕೆಮಿಸ್ಟ್ರಿ ಕ್ಲಾಸಲ್ಲಿ ಕಲ್ತಿರ್ತೀರಾ. ಇನ್ನೂ ಕ್ಲಿಯರ್ ಆಗಿ ಕೆಮಿಸ್ಟ್ರಿ ಅರ್ಥ ಆಗಬೇಕಾ, ಪ್ರವೀಣ್ ಸರ್ ಮತ್ತು ಪ್ರಜ್ವಲ್ ಸರ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ತೊಗೊಂಡು ಬರ್ತಾ ಇದ್ದಾರೆ ಮಕ್ಕಳ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ, ಆ ವಿಡಿಯೋಸನ್ನು ಸಹ ನೀವು ನೋಡಬೇಕು. ಓಕೆನಾ? ಸೊ ಇದೆರಡು ಅರ್ಥ ಮಾಡ್ಕೊಂಡ್ರಿ. ನೆಕ್ಸ್ಟ್ ಬರೋ ಅಂಥದ್ದು, ಸೊ ಈಗ ಅರ್ಥ ಆಗಿದೆಯಾ? ನಾವು ಇನ್ನು ಮುಂದೆ ನಾನು ಡಿಫ್ಯೂಷನ್ ಬಗ್ಗೆ ಮಾತಾಡಿದಾಗ ಪ್ರೆಷರ್ ಬಗ್ಗೆ ಮಾತಾಡ್ತೀನಿ.
ಓಕೆ, ಇನ್ನು ಮುಂದೆ ನಾನು ಏನೇ ಮಾತಾಡಿದ್ರು ಪ್ರೆಷರ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿವರೆಗೂ ನಾನು ಲಂಗ್ ಕೆಪಾಸಿಟೀಸ್ ಆಗಿರಲಿ, ಲಂಗ್ ವಾಲ್ಯೂಮ್ಸ್ ಆಗಿರಲಿ, ಅಥವಾ ರೆಸ್ಪಿರೇಟರಿ ಕೆಪಾಸಿಟೀಸ್ ಅಥವಾ ರೆಸ್ಪಿರೇಟರಿ ವಾಲ್ಯೂಮ್ಸ್ ಆಗಿರಲಿ, ಅಲ್ಲಿ ನಾನು ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಮುಂಬರೋದ್ರಲ್ಲಿ ನಾನು ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋರಿಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಒನ್, ಸಾಲ್ಯುಬಿಲಿಟಿ. ಓಕೆ, ಸೊ ಫಸ್ಟ್ ಫ್ಯಾಕ್ಟರ್ ಏನು? ಪಾರ್ಷಿಯಲ್ ಪ್ರೆಷರ್ ಗ್ರೇಡಿಯಂಟ್. ಸೊ ಹೈಯರ್ ಟು ಲೋವರ್, ಹೈಯರ್ ಟು ಲೋವರ್. ನೆಕ್ಸ್ಟ್ ಬರೋ ಅಂಥದ್ದು ಸಾಲ್ಯುಬಿಲಿಟಿ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ನಲ್ಲಿ 20-25% ಅಷ್ಟು ಜಾಸ್ತಿ ಡಿಸಾಲ್ವ್ ಆಗುತ್ತೆ. ಸೊ ನಾನು ಬ್ಲಡ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಹಾಕಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಡಿಸಾಲ್ವ್ ಆಗುತ್ತೆ, ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್ ಕಂಪೇರ್ಡ್ ಟು ಆಕ್ಸಿಜನ್. ಸೊ ಹಾಗಾದರೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತಾ? ಹಾಗಾದರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಹೇಗಾಗುತ್ತೆ? ಅದು ಹೇಗೆ ಸಾಧ್ಯ? ಆಕ್ಸಿಜನ್ ಸಾಲ್ಯುಬಿಲಿಟಿ ಜಾಸ್ತಿ ಇರಬೇಕಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಿಲಿಟಿ ಜಾಸ್ತಿ ಇದ್ರೂ ನಮ್ಮ ಸಿಸ್ಟಮ್ ಹೇಗೆ ಡಿಸೈನ್ ಆಗಿದೆ ಅಂದರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇ ತುಂಬ ಎಫಿಷಿಯೆಂಟಾಗಿ ಬ್ಲಡ್ಡಲ್ಲಿ ಆಗುವಂಥದ್ದು. ಹೇಗೆ? ಇನ್ನೊಂದು ಫ್ಯಾಕ್ಟರ್ ಇದೆ. ಏನದು? ಫಸ್ಟ್ ಫ್ಯಾಕ್ಟರ್ ಪಾರ್ಷಿಯಲ್ ಪ್ರೆಷರ್, ಸೆಕೆಂಡ್ ಫ್ಯಾಕ್ಟರ್ ಥಿಕ್ನೆಸ್ ಆಫ್ ದ ಮೆಂಬ್ರೇನ್. ಸೊ ಇಲ್ಲಿ ಫಸ್ಟ್ ಬರೋವಂಥದ್ದು ಥಿನ್ ಸ್ಕ್ವಾಮಸ್ ಎಪಿಥೀಲಿಯಂ. ಸೊ ಈಗ ಈ ಆಲ್ವಿಯೋಲೈ ಕ್ಯಾವಿಟಿ, ಈ ಆಲ್ವಿಯೋಲೈ ಸ್ಯಾಕ್ ಏನಿದೆ ಅದಕ್ಕೆ ಒಂದೇ ಸಿಂಗಲ್ ಲೇಯರ್ ಸ್ಕ್ವಾಮಸ್ ಎಪಿಥೀಲಿಯಂ, ಆಯಿತಾ? ಹೀಗಿರುತ್ತೆ, ಫ್ಲ್ಯಾಟ್ ಸೆಲ್ಸ್ ಇರುತ್ತೆ, ಈ ಥರ ಒಂದೇ ಲೇಯರಲ್ಲಿ ಇರುತ್ತೆ. ಯಾಕೆ? ಗ್ಯಾಸಸ್ ಒಳಗಡೆ ಆಚೆ ಹೋಗೋಕ್ಕೆ ಈಸಿ ಆಗಲಿ ಅಂತ. ಓಕೆ, ಅದು ಒಂದು ಮೆಂಬ್ರೇನ್. ಸೊ ಇದು ಒಂದು ಯೂನಿಟ್, ಆಯಿತಾ? ಮೆಂಬ್ರೇನ್ ಯೂನಿಟ್. ನೆಕ್ಸ್ಟ್ ಆಲ್ವಿಯೋಲರ್ ಸ್ಕ್ವಾಮಸ್ ಎಂಡೋಥೀಲಿಯಂ ಆಫ್ ಆಲ್ವಿಯೋಲೈ, ಎಂಡೋಥೀಲಿಯಂ ಆಫ್ ಬ್ಲಡ್ ಕ್ಯಾಪಿಲರೀಸ್. ಸೊ ಇಲ್ಲಿ ಆಲ್ವಿಯೋಲಾರ್ ಸ್ಯಾಕ್ ಏನಿದೆ ಮತ್ತು ಇದು ಬ್ಲಡ್ ವೆಸಲ್ಸ್. ಸೊ ಇದು ಹೇಗಿರುತ್ತೆ ಗೊತ್ತಾ? ಇದು ಆಲ್ವಿಯೋಲಾರ್ ಸ್ಯಾಕ್ ಅಂತ ಅಂದ್ಕೊಳ್ಳಿ, ಒಳಗಡೆ ಫುಲ್ ಬ್ಲಡ್ ವೆಸಲ್ಸ್ ಇರುತ್ತೆ. ಓಕೆ, ಸೊ ಈ ಬ್ಲಡ್ ವೆಸಲ್ಸ್ ಮತ್ತು ಆಲ್ವಿಯೋಲಾರ್ ಸ್ಯಾಕ್ ಅಂದರೆ ಆಲ್ವಿಯೋಲೈ ಹೇಗಿರುತ್ತೆ ಮಕ್ಕಳ? ಸೊ ಈಗ ಇದು ಬ್ರಾಂಕೈ ಹಿಂಗೆ ಎಂಡ್ ಆಗಿದೆ ಅಂತ ಅಂದ್ಕೊಳ್ಳಿ, ಇದು ಹೀಗಿರುತ್ತೆ, ಒಂದು ಸ್ಯಾಕ್ ಥರ ಇರುತ್ತೆ. ಸೊ ಇಲ್ಲಿ ಫುಲ್ ಬ್ಲಡ್ ವೆಸಲ್ಸ್ ಇರುತ್ತೆ. ಓಕೆ, ಅದನ್ನು ರೆಡ್ಡಲ್ಲಿ ಮಾಡೋಣ. ಓಕೆ, ಸೊ ಅದು ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಇದು ಬೇಡ, ವಿಲ್ ಟೇಕ್ ದಿ ಅದರ್ ಡಯಾಗ್ರಾಮ್. ಓಕೆ ಓಕೆ, ಬ್ಲಡ್ ವೆಸಲ್ಸ್. ಹಾಂ, ಸೊ ಇಲ್ಲಿ ಫುಲ್ ಬ್ಲಡ್ ವೆಸಲ್ಸ್ ಇರುತ್ತೆ. ಓಕೆ, ಸೊ ಇದನ್ನೇ ಝೂಮ್ ಔಟ್ ಮಾಡಿದ್ರೆ ಇದು ಆಲ್ವಿಯೋಲಾರ್ ಮೆಂಬ್ರೇನ್, ಇಲ್ಲಿ ಬರೋ ಅಂಥದ್ದು ಬ್ಲಡ್ ವೆಸಲ್ನ ಮೆಂಬ್ರೇನ್. ಇದರಲ್ಲಿ RBCs ಇದೆ. ಓಕೆ, ಸೊ ಇದೆರಡರ ಮಧ್ಯೆ ಇನ್ನೊಂದು ಮೆಂಬ್ರೇನ್ ರೀಜನ್ ಇದೆ. ಇಟ್ ಈಸ್ ದ ಬೇಸ್ಮೆಂಟ್ ಮೆಂಬ್ರೇನ್. ಬೇಸ್ಮೆಂಟ್ ಮೆಂಬ್ರೇನ್ ಇದು ಬ್ಲಡ್ ವೆಸಲ್ನ ಮೆಂಬ್ರೇನ್, ಬ್ಲಡ್ ಕ್ಯಾಪಿಲರೀಸ್. ಇದು ಆಲ್ವಿಯೋಲಾರ್ ಮೆಂಬ್ರೇನ್. ಇದು ಮೂರರ ಥಿಕ್ನೆಸ್ 1, 2, 3 is less than 1 mm. 1 mm ಕಡಿಮೆ ಇರುತ್ತೆ. ಆವಾಗಲೇ ಈ ಡಿಫ್ಯೂಷನ್ ಏನಿದೆ ಅದು ತುಂಬ ಎಫಿಷಿಯೆಂಟಾಗಿ ಆಗೋವಂಥದ್ದು. ಕ್ಲಿಯರ್? ತುಂಬ ಎಫಿಷಿಯೆಂಟಾಗಿ ಆಗೋವಂಥದ್ದು. ಸಿಂಪಲ್? ಓಕೆ, ಸೊ 3 ಫ್ಯಾಕ್ಟರ್ಸ್ ಏನು ಡಿಫ್ಯೂಷನ್ ಆಗೋದಕ್ಕೆ? ಸೈಟ್ ಆಫ್ ಡಿಫ್ಯೂಷನ್ ಏನೇನು? 2 ಸೈಟ್ ಆಫ್ ಡಿಫ್ಯೂಷನ್, ಒಂದು ಆಲ್ವಿಯೋಲೈ, ಇನ್ನೊಂದು ಟಿಶ್ಯೂಸ್ ಹತ್ರ. ಸೊ ಈ ಡಿಫ್ಯೂಷನ್ ಆಗೋದಕ್ಕೆ 3 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಪಾರ್ಷಿಯಲ್ ಪ್ರೆಷರ್ ಗ್ರೇಡಿಯಂಟ್ ಅಥವಾ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸಸ್, ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್, ಸಾಲ್ಯುಬಿಲಿಟಿ
ಯಾವುದು ಸಾಲ್ಯುಬಲ್ ಜಾಸ್ತಿ ಇದೆ ಬ್ಲಡ್ಡಲ್ಲಿ. ಸೊ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್. 20 to 25% ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಿಲಿಟಿ ಇಸ್ ಮೋರ್. ನೆಕ್ಸ್ಟ್ ಬರೋ ಅಂಥದ್ದು ದ ಮೆಮ್ಬ್ರೇನ್. ಸೊ ಆ ಮೆಮ್ಬ್ರೇನಲ್ಲಿ 3 ಮೆಮ್ಬ್ರೇನ್ ಯೂನಿಟ್ ಇದೆ. ಏನದು? ಬೇಸ್ಮೆಂಟ್ ಮೆಮ್ಬ್ರೇನ್, ಆಲ್ವಿಯೋಲಾರ್ ಮೆಮ್ಬ್ರೇನ್ ಮತ್ತು ಮೆಮ್ಬ್ರೇನ್ಸ್ ಆಫ್ ದ ಬ್ಲಡ್ ಕ್ಯಾಪಿಲರೀಸ್. ಕ್ಲಿಯರ್? ಡನ್. ಸೊ ನೀವು ಈ ಚಾಪ್ಟರ್ನ ಬ್ರೇಕ್ ಮಾಡಬೇಕಾದ್ರೂ ಅಷ್ಟೇ ಮಕ್ಕಳ. ಸೊ ಫಸ್ಟ್ ಪಾರ್ಟ್ ಏನು? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಅಲ್ಲಿ ಲಂಗ್ಸ್ ಬಗ್ಗೆ, ಲಂಗ್ ಕೆಪಾಸಿಟೀಸ್ ಮತ್ತು ವಾಲ್ಯೂಮ್ಸ್ ಅದನ್ನು ಕಲ್ತ್ಕೊಂಬಿಡಿ ಫಸ್ಟು. ದಟ್ ವಿಲ್ ಬಿ ದ ಫಸ್ಟ್ ಪಾರ್ಟ್ ಚಾಪ್ಟರ್ದು. ಸೆಕೆಂಡ್ ಪಾರ್ಟಲ್ಲಿ ನೀವೇನು ಕಲಿತೀರಾ? ಎಕ್ಸ್ಚೇಂಜ್, ಗೇಷಿಯಸ್ ಎಕ್ಸ್ಚೇಂಜ್. ನಾವು ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಫ್ಯಾಕ್ಟರ್ಸ್ ಏನು, ನೆಕ್ಸ್ಟ್ ಆ ಪ್ರಾಸೆಸ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಅದನ್ನು ದಟ್ ಇಸ್ ದ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟಲ್ಲಿ ಏನು ಕಲಿತೀರಾ? ರೆಗ್ಯುಲೇಷನ್ ಮತ್ತು ಡಿಸಾರ್ಡರ್ಸ್. ಓಕೆ, ಸೊ ಈ ಥರ ನೀವು ಸ್ಪ್ಲಿಟ್ ಮಾಡ್ಕೊಂಡಾಗ ನಿಮಗೂ ಪಾಠ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಫೈನ್. ಸೊ ಶಾಲ್ ವಿ ಸ್ಟಾರ್ಟ್ ದ ಗೇಷಿಯಸ್ ಎಕ್ಸ್ಚೇಂಜ್? ಸೊ ಈ ಥರ ಇರುತ್ತೆ ಆಲ್ವಿಯೋಲಾರ್ ಸ್ಯಾಕ್, ಇದ್ರ ಒಳಗಡೆ ಬ್ಲಡ್ ವೆಸಲ್ಸ್ ಇರೋವಂಥದ್ದು. ಅರ್ಥ ಆಯ್ತಾ? ಸೊ ಆವಾಗ ನಾನು ಅದನ್ನು ಝೂಮ್ ಮಾಡಿದಾಗ ಇಲ್ಲಿ ಗೊತ್ತಾಗ್ತಿದೆಯಾ? ಆಲ್ವಿಯೋಲಾರ್ ಮೆಮ್ಬ್ರೇನ್, ಅದರೊಳಗಡೆ ಏರ್ ಇರೋವಂಥದ್ದು, ಇದು ನಮ್ಮ ಬ್ಲಡ್ ವೆಸಲ್ನ ಮೆಮ್ಬ್ರೇನ್. ಕ್ಲಿಯರ್? ಇದು ನಮ್ಮ ಬ್ಲಡ್ ವೆಸಲ್ನ ಮೆಮ್ಬ್ರೇನ್. ಸೊ ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್ NCERTಯಲ್ಲಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಲೈಡ್. ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳ. ಸೊ ಫಸ್ಟ್ ಆಲ್ವಿಯೋಲೈನಲ್ಲಿ ಎಕ್ಸ್ಚೇಂಜ್ ನಡಿಬೇಕು. ಓಕೆ, ಸೊ ನಾನು ಏನು ಹೇಳಿದ್ದೇನೆ ನಿಮಗೆ, ಪಾರ್ಷಿಯಲ್ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ ಗ್ಯಾಸಸ್ ಕಡಿಮೆ ಪಾರ್ಷಿಯಲ್ ಪ್ರೆಷರ್ಗೆ ಮೂವ್ ಆಗುತ್ತೆ ಅಂತ. ಸೊ ಫಸ್ಟ್ ನಾವು ಯಾವುದನ್ನು ಕನ್ಸಿಡರ್ ಮಾಡೋಣ? ಆಕ್ಸಿಜನ್. ಓಕೆ, ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರ್ ಅಟ್ಮಾಸ್ಫಿಯರಲ್ಲಿ 159 mmHg. ಇದು ರೆಪ್ರೆಸೆಂಟ್ ಮಾಡುವಂಥ ಯೂನಿಟ್. ಆಯಿತಾ? 159 mmHg. ಅದೇ ಆಲ್ವಿಯೋಲೈನ್ನ ಒಳಗಡೆ ಎಷ್ಟು? 104 mmHg. ಎಷ್ಟಿದೆ ಮಕ್ಕಳ? 159 to 104 mmHg. ಸೊ ಎಲ್ಲಿ ಜಾಸ್ತಿ ಇದೆ ಪಾರ್ಷಿಯಲ್ ಪ್ರೆಷರು? ಅಟ್ಮಾಸ್ಫಿಯರ್ನಲ್ಲಿ ಜಾಸ್ತಿ ಇದೆ. ಸೊ ಆಕ್ಸಿಜನ್ ರಿಚ್ ಏರ್ ಇಲ್ಲಿ ಬರುತ್ತೆ ನೋಡಿ, ಆಕ್ಸಿಜನ್ ರಿಚ್ ಏರ್. ಸೊ ಈ ಆಕ್ಸಿಜನ್ ರಿಚ್ ಏರ್ ಅಂತಂದಾಗ ಏನಾಯ್ತು, ಇಲ್ಲಿ ನಮ್ಮ ಸುತ್ತಮುತ್ತಲೂ ಇರೋ ಗಾಳಿ ಅಟ್ಮಾಸ್ಫಿಯರಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಆಲ್ವೇಸ್ ಮೋರ್, ಅಂದರೆ ಆಕ್ಸಿಜನ್ ಜಾಸ್ತಿನೇ. ಅದೇ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 0.3. ಸೊ ಒಳಗಡೆ ಬರೋ ಗಾಳಿಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆ, ಸೊ ದಟ್ ಈಸ್ ವೈ ಆಕ್ಸಿಜನ್ ರಿಚ್ ಏರ್. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಈ ಆಲ್ವಿಯೋಲೈಯಿಂದ, ಓಕೆ, ಸೊ ಈ ಆಲ್ವಿಯೋಲೈಯಿಂದ ಈ ಬ್ಲಡ್ ಕ್ಯಾಪಿಲರಿಯಲ್ಲಿ ಎಷ್ಟಿದೆಯಪ್ಪ ಪಾರ್ಷಿಯಲ್ ಪ್ರೆಷರ್ ಆಕ್ಸಿಜನ್ದು? ಪಾರ್ಷಿಯಲ್ ಪ್ರೆಷರ್ ಆಕ್ಸಿಜನ್ದು ಇಲ್ಲಿ 95 mmHg ಇದೆ. 95 mmHg. ಇದೇನಿದು? ಇದು ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್. ಸೊ ಇದು ಎಲ್ಲೋಯ್ತು? ಈಗ ಹಾರ್ಟಿಗೆ ಹೋಯ್ತು. ಪಲ್ಮನರಿ ವೇನ್ ಏನು ಮಾಡ್ತು? ಈಗ ಆರ್ಟ್ರಿ ವೇನ್ನ ಕೆಲಸ ಏನು? ಬ್ಲಡ್ನ ಹಾರ್ಟಿಂದ ತೊಗೊಂಡೋಗೋದು ಅಥವಾ ಹಾರ್ಟಿಗೆ ಬ್ಲಡ್ಡನ್ನು ತೊಗೊಂಡು ಬರೋದು. ಸೊ ಇಲ್ಲಿ ಲಂಗ್ಸಿಂದ ಹಾರ್ಟಿಗೆ ಬ್ಲಡ್ ತೊಗೊಂಡು ಬರ್ತಾ ಇದೆ ವೇನು. ಲಂಗ್ಸಿಂದ ಹಾರ್ಟಿಗೆ ವೇನು ತೊಗೊಂಡು ಬರ್ತಾ ಇದೆ. ಸೊ ಆ ಬ್ಲಡ್ ಬಂದು ನಮ್ಮ ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಈ ಪ್ರಾಸೆಸ್ ಮತ್ತೆ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ಇನ್ನೂ ಡೀಟೇಲಾಗಿ ಓದ್ತೀವಿ, ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಫ್ಟ್ ಆರಿಕಲ್ಲಿಗೆ ಬರುತ್ತೆ, ಅಲ್ಲಿಂದ ವೆಂಟ್ರಿಕಲ್ಗೆ ಹೋಗುತ್ತೆ. ವೆಂಟ್ರಿಕಲ್ ಕೆಲಸ ಏನೋ ಜೋರಾಗಿ ಹಿಂಗೆ ಪುಷ್ ಮಾಡುತ್ತೆ, ಅಲ್ಲಿಂದ ಅದು ಎಲ್ಲಿಗೆ ಬರುತ್ತೆ? ಸೆಲ್ಸಿಗೆ ಬರುತ್ತೆ. ಸೊ ಇಲ್ಲಿ 159 mmHg ಇತ್ತು, ಒಳಗಡೆ 104 mmHg ಇತ್ತು. ಸೊ ಹಾಗಾಗಿ ಗಾಳಿ ಒಳಗಡೆ ಬಂತು, ಆಕ್ಸಿಜನೇಟೆಡ್ ಏರ್ ಎಂಟರ್ಡ್ ಇನ್ಸೈಡ್. ನಾವು ಇಲ್ಲಿ ಆಲ್ವಿಯೋಲೈನಲ್ಲಿ 104 mmHg ಇತ್ತು, ಅದೇ ಬ್ಲಡ್ ವೆಸಲ್ನಲ್ಲಿ ಎಷ್ಟಿತ್ತು? 95 mmHg ಇತ್ತು. ಸೊ ಹಾಗಾಗಿ ಅದು ಬ್ಲಡ್ ವೆಸಲ್ ಒಳಗಡೆ ಹೋಯಿತು. ಕ್ಲಿಯರ್? ಅದಾದಮೇಲೆ ಟಿಶ್ಯೂಸ್ ಹತ್ರ ಬಂದಾಗ ಟಿಶ್ಯೂಸ್ನ ಒಳಗಡೆ ಎಷ್ಟಿದೆಯಪ್ಪ?
40 mmHg ಇದೆ. ಟಿಶ್ಯೂಸ್ನ ಒಳಗಡೆ ಎಷ್ಟಿದೆ? 40 mmHg ಇದೆ. ಸೊ 95 ಎಲ್ಲಿ, 40 ಎಲ್ಲಿ? ಸೊ ಆಕ್ಸಿಜನ್ ಒಳಗಡೆ ಹೋಯ್ತು. ಕ್ಲಿಯರ್ ಮ್ಯಾಮ್? ಹೀಗೆ ಹೇಳಿಬಿಟ್ರೆ ನಮ್ಗೆ ಅರ್ಥ ಆಗಲ್ಲ ಅಂತಂದರೆ ಸಿಂಪಲ್ ಮಕ್ಕಳ. ಓಕೆ ಫೈನ್. ಸೊ ಇಲ್ಲಿ ಆಲ್ವಿಯೋಲೈ, ಇಲ್ಲಿ ಬ್ಲಡ್ ಕ್ಯಾಪಿಲರಿ. ಓಕೆ, ಸೊ ಇಲ್ಲಿ ಆಚೆ 159 mmHg, ಇಲ್ಲಿ 104 mmHg, ಇಲ್ಲಿ 95 mmHg. ಓಕೆ, ಇದು ಸೆಲ್ಸ್. ಓಕೆ, ಜಸ್ಟ್ ನನ್ನ ರೆಪ್ರೆಸೆಂಟೇಷನ್ಗೋಸ್ಕರ ಈಸಿ ಆಗಲಿ ಅಂತ. ಓಕೆ, ಇಷ್ಟು ಈಸಿಯಾಗಿರಲ್ಲ ಆ ಥರದಲ್ಲೇ. ಓಕೆ, ಸೊ ಇಲ್ಲಿ 95 mmHg, ಇಲ್ಲಿ 40 mmHg. ಅರ್ಥ ಆಯ್ತಾ? ಸೊ 159 mmHg ಜಾಸ್ತಿ. ಸೊ ಆಕ್ಸಿಜನ್ ಇಲ್ಲಿ ಒಳಗಡೆ ಬಂತು. ಪಾರ್ಷಿಯಲ್ ಪ್ರೆಷರ್ ಮಾತಾಡ್ತಾ ಇದ್ದೀನಿ, ಸ್ಪೆಸಿಫಿಕಲಿ ಆಕ್ಸಿಜನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಆಕ್ಸಿಜನ್ ಎಂಟರ್ ಆಯಿತು. ಸೊ ಇಲ್ಲಿ 104 mmHg, ಇಲ್ಲಿ 95 mmHg. ಸೊ ಫ್ರಮ್ ಆಲ್ವಿಯೋಲೈ ಟು ದ blood capillaries. From blood capillaries 95 mmHg to 40 mmHg. So oxygen is entering into the cell. So ಇಲ್ಲಿ ಸೆಲ್ಲಲ್ಲಿ ಏನಾಗುತ್ತೆ ನಮಗೆ ಗೊತ್ತು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಲ್ಲಿ ಬಂದಿರುವಂತಹ ಎಲೆಕ್ಟ್ರಾನ್ಸನ್ನು ಆಕ್ಸಿಜನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಕ್ಸಿಜನನ್ನು ನಾವು ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಫಾರ್ಮ್ ಮಾಡಿದ್ವಿ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ, 45 mmHg or 40 mmHg. Let me just check. 45 mmHg. Okay, correct. ಸೊ ಇಲ್ಲಿ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಫಾರ್ಮ್ಡ್, ಅಂದರೆ ರೆಸ್ಪಿರೇಷನ್ ಆಗಿರೋದ್ರಿಂದ, ಸೆಲ್ಯುಲರ್ ರೆಸ್ಪಿರೇಷನ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್. ಓಕೆ, ಸೊ ಈಗ ಇಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲೂ ಕೂಡ 45 mmHg. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಈ ಬ್ಲಡ್ ಒಳಗಡೆ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ಅದು ಹಾರ್ಟಿಗೆ ಪಂಪ್ ಆಗುತ್ತೆ. ಸೊ ಇಲ್ಲಿ ನಾವು ಮಾತಾಡ್ತಿರೋದು ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್. ಇಲ್ಲಿ ಮಾತಾಡ್ತಾ ಇರೋದು ಡಿಆಕ್ಸಿಜನೇಟೆಡ್ ಬ್ಲಡ್. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಲೆಟ್ ಅಸ್ ಸ್ಪ್ಲಿಟ್ ದ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ಟಿಶ್ಯೂಸ್ ಇದೆ. ಓಕೆ, ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಎಷ್ಟು? 45 mmHg. ಇಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ವೆಸಲ್ ಹೋಗ್ತಾ ಇದೆ. ಸೊ ಈ ಡಿಆಕ್ಸಿಜನೇಟೆಡ್ ಅಲ್ಲಿ ಎಷ್ಟಿದೆ? 45 mmHg. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಹಾರ್ಟ್ ಬರುತ್ತೆ ಮಕ್ಕಳ, ಪಂಪ್ ಆಗುತ್ತೆ. ಸೊ ನಾನು ಇಲ್ಲಿ ಬರೀ ವಾಲ್ಯೂಮ್ ತೋರಿಸ್ತಾ ಇರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇಲ್ಲ. ಸೊ ಈಗ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿ ಬಂದಾಗ ಆಲ್ವಿಯೋಲೈನ ಕಂಡೀಷನ್ ನೋಡೋಣ. ಓಕೆ, ಸೊ ಇದು ಆಲ್ವಿಯೋಲಾರ್ ಸ್ಯಾಕ್. ಸೊ ಇದು ಹೀಗೆ ಬರುತ್ತೆ, ಕರೆಕ್ಟ್? ಓಕೆ, ಸೊ ಆಲ್ವಿಯೋಲಾರ್ ಸ್ಯಾಕ್ನ ಒಳಗಡೆ, ಆಲ್ವಿಯೋಲಾರ್ ಸ್ಯಾಕ್ನ ಒಳಗಡೆ ಕಾನ್ಸಂಟ್ರೇಷನ್ ಎಷ್ಟು ಇದು? ಇಟ್ ಈಸ್ 40 ಫ್ರಮ್ ಹೈಯರ್ ಟು ಲೋವರ್. ಸೊ ಇಲ್ಲಿ ಎಷ್ಟಿದೆ? 40 mmHg. ಸೊ ಇದು 45 ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಗೆ ಹೋಗುತ್ತೆ? ಆಲ್ವಿಯೋಲೈನ ಒಳಗಡೆ ಹೋಗುತ್ತೆ. ಅದೇ ಅಟ್ಮಾಸ್ಫಿಯರ್ನಲ್ಲಿ ಎಷ್ಟಿದೆ ಅದರ ಕಾನ್ಸಂಟ್ರೇಷನ್? 0.3 mmHg. ಸೊ ಹಾಗಾಗಿ ಇಲ್ಲಿ ಹೈ
ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಔಟ್. ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಮಕ್ಕಳ. ಆಲ್ವಿಯೋಲೈ ಒಳಗಡೆ 104 mmHg 159. ಸೊ ಆಕ್ಸಿಜನ್ ಎಂಟರ್ಸ್ ಇನ್ಸೈಡ್. 104 to 95 mmHg enters into blood capillaries. From blood capillaries, tissues. Tissues ಅಲ್ಲಿ ಎಷ್ಟು? 40 mmHg. So 95 to 45. So carbon dioxide, oxygen will enter the tissues. Tissues ಅಲ್ಲಿ ನಾವು ಆಕ್ಸಿಜನ್ ಅನ್ನ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಗುತ್ತೆ, 45 mmHg ಆಗುತ್ತೆ. ಬ್ಲಡ್ ಕ್ಯಾಪಿಲರೀಸ್ ಅಲ್ಲೂ ಸಹ ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಲ್ಲಿ 45 mmHg ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ವಿಲ್ ಎಂಟರ್ ಇಂಟು ದೋಸ್ ಬ್ಲಡ್ ವೆಸಲ್ಸ್. ಅದ್ರ ಥ್ರೂ ಅದು ಆಲ್ವಿಯೋಲೈಗೆ ಹೋಗುತ್ತೆ. ಮಧ್ಯದಲ್ಲಿ ಹಾರ್ಟ್ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ತುಂಬ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಬರೀ ವ್ಯಾಲ್ಯೂಸ್ಗೋಸ್ಕರ ನಾನು ಈ ರೆಪ್ರೆಸೆಂಟೇಷನ್ ಕೊಡ್ತಾ ಇರೋದು. ಸೊ ಇಲ್ಲಿ 45 mmHg, ಅದೇ ಇಲ್ಲಿ 40 mmHg. ಸೊ ಅದೆಲ್ಲ ಆಲ್ವಿಯೋಲೈ ಒಳಗಡೆ ಎಂಟರ್ ಆಗುತ್ತೆ. ಆಚೆ ಹೊರಗಡೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇನ್ನೂ ಕಡಿಮೆ ಇರೋದ್ರಿಂದ 0.3 ಇರೋದ್ರಿಂದ ವಿ ಎಕ್ಸೇಲ್. ಅರ್ಥ ಆಯ್ತಾ? ಸೊ ಇನ್ ಜನರಲ್ ಲೀಸ್ಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರೋದು? ಇಟ್ ಈಸ್ ಇನ್ ದಿ ಅಟ್ಮಾಸ್ಫಿಯರ್. ಲೀಸ್ಟ್. ಮ್ಯಾಕ್ಸಿಮಮ್ ಎಲ್ಲಿರೋದು? ಸೆಲ್ಸ್. ಮ್ಯಾಕ್ಸ್. ಅದೇ ಆಕ್ಸಿಜನ್ ಅಟ್ಮಾಸ್ಫಿಯರ್ ಮ್ಯಾಕ್ಸ್ ಅಥವಾ ಆಲ್ವಿಯೋಲೈ. ಓಕೆ, ವಿಲ್ ಕನ್ಸಿಡರ್ ಇನ್ಸೈಡ್ ದ ಬಾಡಿ. ಆಯಿತಾ? ಅಟ್ಮಾಸ್ಫಿಯರ್ ಬೇಡ, ನಮ್ಮ ಬಾಡಿ ಒಳಗಡೆ. ಸೊ ಮ್ಯಾಕ್ಸಿಮಮ್ ಎಲ್ಲಿ? ಆಕ್ಸಿಜನ್ ಆಲ್ವಿಯೋಲೈನಲ್ಲಿ. ಓಕೆ, ಮ್ಯಾಕ್ಸಿಮಮ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್, ಮ್ಯಾಕ್ಸಿಮಮ್ PO2 is in alveoli. Maximum PCO2 is in tissues. Minimum PO2 is in tissues. Maximum PCO2 is in the minimum. So minimum only, no, this one. Minimum in the alveoli. Okay. ಇದು ಬಾಕ್ಸ್. ಇದು ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಅ 5-star ಕಾನ್ಸೆಪ್ಟ್. ಮ್ಯಾಮ್ 5 ಅಂದ್ಬಿಟ್ಟು 4 ಸ್ಟಾರ್ ಕೊಟ್ರಿ ಅಂದರೆ 1 ಸ್ಟಾರ್ ಫಾರ್ ಯು. ಸಿಂಪಲ್. ಸೊ ಇದು ನಮ್ಮ ಆಕ್ಸಿಜನ್ ಅಥವಾ ಡಿಫ್ಯೂಷನ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬಗ್ಗೆ. ಅದು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಇವಾಗ ಈ ಡಯಾಗ್ರಾಮ್ ನೋಡಿ, ಈ ಟೇಬಲ್ ನೋಡಿ. ಅಟ್ಮಾಸ್ಫಿಯರ್ ಟು ಆಲ್ವಿಯೋಲೈ, ಆಲ್ವಿಯೋಲೈ ಟು ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಟು ಟಿಶ್ಯೂಸ್. ಅದೇ ಲೆಟ್ಸ್ ಟಾಕ್ ಅಬೌಟ್ CO2 ಫ್ರಮ್ ಟಿಶ್ಯೂಸ್ ಟು deoxygenated blood, from tissues to deoxygenated blood, from deoxygenated blood to alveoli, from alveoli to atmosphere. This is inhale or inspiration. This is expiration. So this is the whole part of exchange of gases. So ee diagram nalli let us recall CO2 45 mmHg. ಸೊ ಬ್ಲಡ್ ವೆಸಲ್ ಅಲ್ಲೂ ಕೂಡ blood vessel allu kuda 45 mmHg. So illinda it will enter here and then through pulmonary artery inda it will go to the lungs, heart. It takes to the right auricle, right ventricle, it pumps it, pump ಮಾಡಿ ಅದನ್ನ lungs ಹತ್ರ ಹೋದಾಗ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆಲ್ವಿಯೋಲೈ ಒಳಗಡೆ ಹೋಗುತ್ತೆ. ಬಿಕಾಸ್ ಇಲ್ಲಿ 45 mmHg, ಅಲ್ಲಿ 40 mmHg, ಅಲ್ಲಿಂದ ಎಕ್ಸ್ಪಿರೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕಾನ್ಸೆಪ್ಟ್. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲೆಲ್ಲಾಗುತ್ತೆ? ಆಲ್ವಿಯೋಲೈ ಹತ್ರ ಆಗುತ್ತೆ, ಟಿಶ್ಯೂಸ್ ಹತ್ರ ಆಗುತ್ತೆ. ಇಲ್ಲಿ ಬರೀ ಟ್ರಾನ್ಸ್ಪೋರ್ಟ್ ಆಗ್ತಿರೋದು. ಹಾರ್ಟು, ಪಲ್ಮನರಿ ವೇನು, ಪಲ್ಮನರಿ ಆರ್ಟ್ರಿ ಅದೆಲ್ಲ ಟ್ರಾನ್ಸ್ಪೋರ್ಟ್. ಮೇಜರ್ ಸೈಟ್ಸ್ ಆಫ್ ಡಿಫ್ಯೂಷನ್ ಅಲ್ಲಿ ಆಲ್ವಿಯೋಲೈ ಮತ್ತು ಟಿಶ್ಯೂಸ್. ಸೊ ಈ ಕ್ಲಾಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಇದೇ ಥರ ಕ್ಲಾಸಸ್ ನಮ್ಮ PUC 8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಇದೆ ಮಕ್ಕಳ. ಓಡಿ ಫಸ್ಟ್ ಹೋಗಿ ಎಲ್ಲ ಚೆಕ್ಔಟ್ ಮಾಡಿ.